ಇದೆಲ್ಲ ನಿಮಗೆ ನಾನು ಪ್ರೈಸ್ ನನ್ಗೆ ಮೋಸ್ಟ್ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಎಲ್ರು ಮಾಡ್ತಾ ಇದಾರೆ, ನೀನು ಮಾಡ್ತಾ ಇದೀಯಾ ಅಂತ. ಬಟ್ ನಾನ್ ಏನ್ ಮಾಡ್ತಾ ಇದ್ದೀನಿ ಜೀವನದಲ್ಲಿ, ಆಸೆ ಪಟ್ಟು ಅವ್ರು ಕೊಡ್ಸಿದ್ದು ಅಂತಹ ಸ್ಯಾರಿ ಇದು ಕಂಪ್ಲೀಟ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿದ್ದು. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ವಿಡಿಯೋ ನಿಮ್ಮ ಮುಂದೆ. ಈ ದಿನಕ್ಕಾಗಿ ನಾನು ತುಂಬಾ ದಿನ ವೇಟ್ ಮಾಡ್ತಾ ಇದ್ದೆ. ಇವತ್ತಿನ ದಿನನೇ ನನ್ನ ಒಂದು ಹೊಸ ಯೋಜನೆನ ನಿಮ್ ಮುಂದೆ ತರಬೇಕು, ನಾನು ಕೂಡ ಇವತ್ತೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಇಷ್ಟು ದಿವಸ ನನ್ನ ವ್ಲಾಗ್ಸ್ ನೋಡಿ, ನನ್ನ ದಿನಚರಿ ನೋಡಿ, ನನ್ನ ಲೈಫ್ ಸ್ಟೈಲ್ ನೋಡಿ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರಿ. ನಾನು ಯಾವ್ದೇ ಒಂದು ವಿಚಾರ ನಿಮ್ ಮುಂದೆ ಶೇರ್ ಮಾಡ್ತೀನಿ ಅಂದ್ರೂನು ತುಂಬಾ ಜನ ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮ್ಮ ಒಂದು ಬೆಂಬಲ, ಪ್ರೀತಿ, ವಿಶ್ವಾಸ ಏನೇ ಆಗಿರ್ಬೋದು ನನ್ಗೆ ತುಂಬಾ ಬೇಗನೆ ಸಿಕ್ಕಿದೆ ಯೂಟ್ಯೂಬ್ ಕಡೆಯಿಂದ. ಹಾಗೇನೆ ಅದೇ ಪ್ರೀತಿ, ವಿಶ್ವಾಸ ಅಂಡ್ ಸಪೋರ್ಟ್ ಇವತ್ತು ಕೂಡ ನನಗ್ ಸಿಗುತ್ತೆ. ಇವಾಗ್ಲೂ ನಾನು ಮಾಡ್ತಾ ಇರೋ ಒಂದು ಹೊಸ ಕೆಲ್ಸಕ್ಕೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಅಂತ ಭಾವಿಸ್ತಾ, ಇವತ್ತು November 14th ನನ್ನ ಗಂಡನ ಬರ್ತಡೇ ದಿನನೇ ನಾನು ಈ ಒಂದು ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಎಲ್ರಿಗೂ ಗೊತ್ತಾಗಿದೆ ಆಲ್ರೆಡಿ ಏನು ಎತ್ತ ಅಂತ ಅನ್ಬಿಟ್ಟು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ದಾಗ್ಲೂ ಅಷ್ಟೇ ತುಂಬಾ ಜನ ನನ್ಗೆ ಕಂಡು ಹಿಡಿದು ಬೆಸ್ಟ್ ವಿಶಸ್ ಹೇಳಿದೀರಾ. ತುಂಬಾ ಧನ್ಯವಾದಗಳು ನಿಮ್ಗೆಲ್ಲ. ಎಸ್ಪೆಷಲಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ, 21,300 ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಎಲ್ರಿಗೂ ನನ್ನ ಧನ್ಯವಾದಗಳು. ಇಷ್ಟು ದಿವಸ ನನ್ನ ತುಂಬಾ ಚೆನ್ನಾಗಿ ಬ್ಲೆಸ್ ಮಾಡಿದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಇನ್ ಮುಂದೆನು ಇದೇ ರೀತಿ ನನಗೆ ಪ್ರೀತಿ ಮತ್ತೆ ನಿಮ್ಮ ಆಶೀರ್ವಾದ ಇದ್ರೆ, ಸಪೋರ್ಟ್ ಇದ್ರೆ ನನ್ನ ಒಂದು ಹೊಸ ಬಿಸ್ನೆಸ್ ಅದ್ರಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಒಂದು ನಂಬಿಕೆ. ಏನಪ್ಪಾ ಬಿಸ್ನೆಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಬಿಟ್ಟು ಇಷ್ಟು ದಿವಸ ನಾನು ಹಿಂದೇಟ್ ಆಗ್ತಾ ಇದ್ದೆ, ಆಗುತ್ತೋ ಆಗಲ್ವೋ, ಹೆಂಗೆ ಏನು ಮಕ್ಳು ಮರಿ ಇಟ್ಕೊಂಡು ಅಂತ. ಬಟ್ ಬೇಡ, ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಥಿಂಕ್ ಮಾಡಿ ಈ ಒಂದು ಕೆಲ್ಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ ಆಗಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಭಾವಿಸ್ತಾ, ನನ್ನ ಹಸ್ಬೆಂಡ್ ಅಂಡ್ ಹಂಗೆ ನಮ್ಮಮ್ಮನೂ ಕೂಡ ನನಗೆ ಬೆಂಬಲವಾಗಿ ಇದ್ದಾರೆ. ಅಂಡ್ ಅವರ ಒಂದು ಆಶೀರ್ವಾದನು ನನಗೆ ಖಂಡಿತ ಇದೆ. ಅದಕ್ಕೇನೆ ಇವತ್ತು November 14th ಇವತ್ತಿನ ದಿವಸನೇ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ದಿನ ವೆಯ್ಟ್ ಮಾಡ್ತಾನೆ ಇದ್ದೆ. ಇವತ್ತು ನಮ್ಮ ಅಮ್ಮಂದು 9ನೇ ತಿಂಗಳದು ಪೂಜೆ ಬೇರೆ ಇತ್ತು. ಅವರಿಗೆ ಪೂಜೆ ಸಲ್ಲಿಸಿ ಇಬ್ರಿಗೂ ನಮಸ್ಕಾರ ಮಾಡಿ, ನಾನು ನಂಬೋದು ರಾಯರ್ನ ಅಂಡ್ ನಮ್ಮ ಮನೆ ದೇವರು ಲಕ್ಷ್ಮೀ ಸಿದ್ದೇಶ್ವರ ಅಂಡ್ ಅಪ್ಪ ಮನೆ ದೇವರು ಗುಬ್ಬಿ ಚನ್ನಬಸವೇಶ್ವರ, ಇಷ್ಟು ದೇವ್ರನ್ನ ನೆನೆಸ್ಕೊಂಡು ನಾನಿವತ್ತು ಸ್ಟಾರ್ಟ್ ಮಾಡಿದೀನಿ. ಒಂದು ಒಳ್ಳೆ ಕೆಲ್ಸಕ್ಕೆ ನಿಮ್ಮ ಒಂದು ಒಳ್ಳೆ ಬೆಂಬಲ ನನಗೆ ಖಂಡಿತ ಸಿಗುತ್ತೆ ಅಂತ ಭಾವಿಸಿದೀನಿ. ಕೇಳ್ಬೋದು ನೀವು, ಎಲ್ರು ಮಾಡ್ತಾ ಇದಾರೆ, ನೀನು ಮಾಡ್ತಾ ಇದೀಯಾ ಅಂತ. ಬಟ್ ನಾನ್ ಏನ್ ಮಾಡ್ತಾ ಇದ್ದೀನಿ ಜೀವನದಲ್ಲಿ, ನಂದು ಒಂದ್ ಪ್ರಯತ್ನ ಇರ್ಬೇಕು. ಏನಾದ್ರೂ ಏನಾದ್ರೂ ಒಂದು ಸಕ್ಸಸ್ ಆಗ್ಬೇಕು, ಮುಂದೆ ಹೋಗ್ಬೇಕು ಜೀವನದಲ್ಲಿ ಅಂತಂದ್ರೆ ಏನಾದ್ರೂ ಒಂದು ನಾನು ಅಳವಡಿಸ್ಕೋಬೇಕು, ನಾನು ಮುಂದೆ ಬರ್ಬೇಕು, ನಾನು ನನ್ನ ಮಕ್ಳಿಗೆಗೋಸ್ಕರ ಏನಾದ್ರೂ ತಗೊಂಡ್ಲೇಬೇಕು ಜೀವನದಲ್ಲಿ. ಅಂಡ್ ನಿಮ್ಮೆಲ್ರಿಗೂ ಗೊತ್ತು, ನಾನು ಹೇಳ್ತಾನೆ ಇರ್ತಿದ್ದೆ ನನ್ಗೆ ಏನ್ರಲ್ಲೂ ಕಮ್ಮಿ ಇಲ್ಲ ಅಂತ ಅನ್ಬಿಟ್ಟು. ಕೊರತೆ ಏನು ಅಂತಂದ್ರೆ ನನ್ ಗಂಡ ನಮ್ಮಮ್ಮ ಇಲ್ಲ ಅಂತ ಅನ್ಬಿಟ್ಟು. ಅಪ್ಪ ಮಾಡಿಟ್ಟಿರೋದ್ರಲ್ಲಿ ಗಂಡ ಮಾಡಿಟ್ಟಿರೋದ್ರಲ್ಲಿ ತಿನ್ನೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ನನ್ಗೂ ಗೊತ್ತು, ನಿಮ್ಗೂ ಗೊತ್ತು. ಬಟ್ ನನ್ನ ಕಡೆಯಿಂದ ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ನನ್ನ ಜೀವ ಇರೋವರೆಗೂ ನನ್ನ ಮಕ್ಕಳಿಗೆ ನಾನು ಏನಾದ್ರೂ ಒಂದು ನನ್ನ ಕಡೆಯಿಂದ ಅವ್ರಿಗೆ ಮಾಡ್ಲೇಬೇಕು ಜೀವನಕ್ಕೆ ಅಂತ ಅನ್ಕೊಂಡು ಈ ಒಂದು ಹೊಸ ಯೋಜನೆನ ಸ್ಟಾರ್ಟ್ ಮಾಡಿದೀನಿ. ಸೊ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಸ್ಯಾರೀಸ್ ಇವತ್ತು ಲಾಂಚ್ ಮಾಡ್ತೀನಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಫಸ್ಟಿಗೆ ನನ್ನ ಒಂದು ಸ್ಯಾರಿ ಬಿಸ್ನೆಸ್ ನ ಹೆಸರು ನಿಮ್ಗೆ ಕುತೂಹಲ ಇರುತ್ತೆ ಏನು ಅಂತ ಅನ್ಬಿಟ್ಟು. ಮೊದ್ಲಿಗೆ ನನ್ನ ಬಿಸ್ನೆಸ್ ಹೆಸರು ಬಂದು ದಿಯಾಂಶ್ ವಸ್ತ್ರಾಸ್ ಅಂತ ಹೇಳ್ಬಿಟ್ಟು. ದಿಯಾಂಶ್ ಅಂತ ಅಂದ್ರೆ ಆಬ್ವಿಯಸ್ ಆಗಿ ದಿಯಾ ಮತ್ತೆ ಹೇಯಾಂಶ್ ನನ್ನ ಇಬ್ರು ಮಕ್ಕಳ ಹೆಸರು. ಅದ್ರ ನಡುವೆ ನನ್ನ ಗಂಡನ ಹೆಸರು ಸೇರ್ಕೊಂಡಿದೆ ಅಂಡ್ ನನ್ನ ಒಂದು ವರ್ಡ್ ಸ್ಪೆಲ್ಲಿಂಗ್ ಏನಂತಾರೆ ಲೆಟರ್ ಅದನ್ನು ಕೂಡ ಸೇರ್ಕೊಂಡಿದೆ. ಸೊ ಎಲ್ಲ ಒಟ್ಟುಗೂಡಿ ದಿಯಾಂಶ್ ವಸ್ತ್ರಾಸ್ ಅಂತ ಇಟ್ಟಿದೀನಿ. ಫಸ್ಟ್ ಆಫ್ ಎಸ್ ಅಲ್ಲೇ ನನ್ನ ಗಂಡನ ಹೆಸರು ಕೂಡ ಸೇರ್ಪಡೆ ಆಗಿದೆ. ಸೊ ನಂಗೆ ತುಂಬಾ ಖುಷಿ ಇದೆ ಈ ಹೆಸರು ಇಟ್ಟಿರೋದ್ರಲ್ಲಿ. ತುಂಬಾ ಒಳ್ಳೆ ವೈಬ್ಸ್ ಇರೋ ಅಂತ ಹೆಸರು. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನನ್ನ ಬಿಸ್ನೆಸ್ಸಿನ ಲೋಗೋ. ಅಂಡ್ ನೆಕ್ಸ್ಟ್ ಇವಾಗ ನಾನು ಯಾವ ಸ್ಯಾರೀಸ್ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ, ವಿತ್ ಪ್ರೈಸ್ ಕೂಡ ಹೇಳ್ತೀನಿ. ಅಂಡ್ ನಾನು ನನ್ನ ಒಂದು ನಂಬರ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತೀನಿ. ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ನನ್ಗೆ
ಖಂಡಿತ ನೀವು ವಾಟ್ಸಪ್ ಮಾಡಬಹುದು, ಆರ್ಡರ್ ನ ಪ್ಲೇಸ್ ಮಾಡಬಹುದು. ಇವಾಗ 1 by 1 ನಾನು ತಡ ಮಾಡ್ದಂಗೆ ವಿಡಿಯೋನ ಲ್ಯಾಗ್ ಮಾಡ್ದಂಗೆ ನಿಮಗೆ ಬೋರ್ ಹೊಡಿಸ್ದಂಗೆ 1 by 1 ಸ್ಯಾರೀಸ್ ನ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ಇವಾಗ ನಮ್ಮ ಸ್ಯಾರಿ ಕಡೆ ಹೋಗೋಣ ಆಯ್ತಾ. ಸೊ ಈಗ ನನ್ನ ಮೊದಲನೇ ಸ್ಯಾರಿ ಬಂದು ಪರ್ಪಲ್ ಅಂಡ್ ಆರೆಂಜ್ ಕಾಂಬಿನೇಷನ್ ಅಲ್ಲಿ ತರಿಸಿದೀನಿ. ಸೊ ಇವಾಗ ಇದು ಮೋಸ್ಟ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಈ ಸ್ಯಾರಿ. ನೀವೇ ನೋಡ್ತಾ ಇರ್ಬೋದು, ಅನುಶ್ರೀ ಸ್ಯಾರೀಸ್ ಅಂತ ಹೇಳ್ತಾರಲ್ಲ ಆ ತರ ಈ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸಿಕ್ಕಾಪಡೆ ಚೆನ್ನಾಗಿದೆ ನೋಡಿ, ತುಂಬಾ ಬ್ರೈಟ್ ಇದೆ ಕಲರ್ ಮಾತ್ರ. ಈ ಸ್ಯಾರಿ ಯಾರಿಗಾದ್ರೂ ಬೇಕಾಗಿದ್ರೆ ಖಂಡಿತ ನನಗೆ ವಾಟ್ಸಪ್ ಮಾಡಬಹುದು ಇನ್ ದಿಸ್ ಪರ್ಟಿಕ್ಯುಲರ್ ಕಲರ್. ನೋಡ್ತಾ ಇರ್ಬೋದು ನೀವು. ಇನ್ ಫುಲ್ ಡೀಟೇಲ್ಸ್ ನಿಮ್ಗೆ ಒಳಗಡೆ ಸೆರ್ಗು ಎಲ್ಲ ಕಂಪ್ಲೀಟ್ ಡೀಟೇಲಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇದು ನನ್ನ ಮೊದಲನೇ ಸ್ಯಾರಿ. ಸೊ ಇವಾಗ ನಮ್ಮ ಎರಡನೇ ಸ್ಯಾರಿ ಕಡೆ ಹೋಗೋಣ. ಇವಾಗ ನನ್ನ ಎರಡನೇ ಪ್ಯಾಟರ್ನ್ ಸ್ಯಾರಿ ಬಂದು ಇದಾಗಿರುತ್ತೆ ನೋಡಿ. ಈ ರೀತಿ ಬಾರ್ಡರ್ ಇದೆ, ಬೆಂಟೆಕ್ಸ್ ಬಾರ್ಡರ್ ಅಂಡ್ ಕಂಪ್ಲೀಟ್ ಸ್ಯಾರಿ ಬಂದು ಈ ರೀತಿ ಇದೆ. ಫುಲ್ ಲೈನ್ಸ್ ಬರುತ್ತೆ. ಈ ಸ್ಯಾರಿ ಬೇಕು ಅಂತಂದ್ರೆ ನೀವು ನನಗೆ ವಾಟ್ಸಪ್ ಮಾಡಬಹುದು ನೋಡಿ. ಕಂಪ್ಲೀಟ್ ಈ ರೀತಿ ಬರುತ್ತೆ. ಅಂಡ್ ಇದ್ರಲ್ಲಿ ಕಲರ್ಸ್ ಯಾವ್ದ್ಯಾವ್ದಿದೆ ಅಂತಂದ್ರೆ ಇದನ್ ಬಿಟ್ಟು ಬೇರೆ ಕಲರ್ಸ್ ತೋರಿಸ್ತೀನಿ ಇರ್ಬೋದು. ಈ 4 ಕಲರ್ಸ್ ಅವೈಲಬಲ್ ಇದೆ ಈ ಪರ್ಟಿಕ್ಯುಲರ್ ಡಿಸೈನ್ಸ್ ಅಲ್ಲಿ. ತೋರಿಸ್ತೀನಿ ನಿಮ್ಗೆ ಕಲರ್ ಕಾಂಬಿನೇಷನ್ ಎಲ್ಲ ಯಾವ ರೀತಿ ಇದೆ ಅಂತ. ಕಂಪ್ಲೀಟ್ ಈ ತರ ಲೈನ್ಸ್ ಬರುತ್ತೆ ನೋಡಿ. ಝೂಮ್ ಅಲ್ಲಿ ಹಾಕಿ ತೋರಿಸ್ತೀನಿ. ಕಾಂಬಿನೇಷನ್ ಅಂತೂ ಚೆನ್ನಾಗಿದೆ. ಇದು ಪಿಂಕ್ ಅಲ್ಲಿ ಬರುತ್ತೆ ಅಂಡ್ ಇದು ಬಂದು ಈ ಕಲರ್ ಇದೆ, ನೋಡ್ತಾ ಇರ್ಬೋದು ನೀವು. ಅಂಡ್ ಇದು ಬಂದು ಬ್ಲೂ, ದ ಮೋಸ್ಟ್ ರಿಕ್ವೆಸ್ಟೆಡ್ ಅಂತ ಹೇಳ್ಬೋದು ಈ ಕಲರ್ಸ್ ಎಲ್ಲ. ಸೊ ಇದ್ರಲ್ಲಿ ಟೋಟಲ್ 4 ಕಲರ್ಸ್ ಅವೈಲಬಲ್ ಇರುತ್ತೆ. ಯಾರಿಗಾದ್ರೂ ಬೇಕು ಅಂದ್ರೆ ನಂಗೆ ಡೈರೆಕ್ಟ್ ವಾಟ್ಸಪ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ನಾನು ಯಾವ ಸ್ಯಾರಿ ತೋರಿಸ್ತೀನಿ, ಅದು ಮೋಸ್ಟ್ ಟ್ರೆಂಡಿಂಗ್ ಅಂತ ಹೇಳ್ಬೋದು. ತುಂಬಾ ಜನ ಇವಾಗ ಅದನ್ನ ಕೇಳ್ತಾ ಇದಾರೆ. ಅಂಡ್ ನಾನು ಅದನ್ನ ತಗೊಂಬಂದಿದ್ದ ದಿವಸನೇ ನಮ್ಮ ಮನೆ ಅಕ್ಕಪಕ್ಕ ಕಂಪ್ಲೀಟ್ ಅದು ಸೇಲ್ ಆಯ್ತು. ಸೊ ನಿಮ್ಗೂ ಕೂಡ ಅದನ್ನ ತೋರಿಸ್ತೀನಿ, ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಇದು ಬಂದು ನನ್ನ 3ನೇ ಕಲೆಕ್ಷನ್, ಗಂಡ ಬೇರುಂಡದು. ಎಲ್ರು ಕೇಳ್ತಾ ಇದ್ರು ನನ್ಗೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸ್, ನನ್ನ ಮನೆಯವರೇನೆ ಕೇಳ್ತಾ ಇದ್ರು ಗಂಡ ಬೇರುಂಡದು ಸ್ಯಾರಿ ತರ್ಸು, ತಗೊಂತೀವಿ ಅಂತ ಹೇಳ್ಬಿಟ್ಟು. ತರ್ಸಿದ ದಿವಸನೇ ನನ್ಗೆ ಆಲ್ಮೋಸ್ಟ್ ಎಲ್ಲಾನು ಆರ್ಡರ್ ಪ್ಲೇಸ್ ಆಗಿದೆ. ಇವಾಗ ಇದು 3 ಸ್ಯಾರಿ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಈ 3 ಕಲರ್ ಅವೈಲಬಲ್ ಇದೆ. ಯಾರಿಗಾದ್ರೂ ಬೇಕು ಅಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ. ಈ ಕಾಂಬಿನೇಷನ್ ಅಲ್ಲಿ ಇದೆ ಅಂಡ್ ಇದ್ರಲ್ಲೂ ಕೂಡ ಅವೈಲಬಲ್ ಇದೆ. ನಿಮ್ಗೆ ಇದು ತೋರಿಸ್ಬೇಕು ಒಳಗಡೆ ಯಾವ ರೀತಿ ಇದೆ ತೋರಿಸ್ಬೇಕು ಅಂತಂದ್ರೆ ತೋರಿಸ್ತೀನಿ ಒಂದು ಪೀಸು ನೋಡಿ. ಸ್ಯಾರಿ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈ ರೀತಿ ಬರುತ್ತೆ. ಇದು ಕ್ಲಾಸಿ ಲುಕ್ ಅಂತ ಹೇಳ್ಬೋದು. ಸ್ಯಾರಿ ವೇರ್ ಮಾಡಿದ್ರಂತೂ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಇದು. ಸೊ ಇವಾಗ ಇದರಲ್ಲಿ 3 ಕಲರ್ಸ್ ಅವೈಲಬಲ್ ಇದೆ. ಅಂಡ್ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಕಲರ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಖಂಡಿತ ಮೆಸೇಜ್ ಮಾಡಿ ಹೇಳ್ಬೋದು, ಈ ಕಲರ್ ಅಲ್ಲಿ ನನಗೆ ತರ್ಸ್ಕೊಡಿ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಈ ಗಂಡ ಬೇರುಂಡದು ಡಿಸೈನ್ ಅಲ್ಲಿ. ಓಕೆ, ಇವಾಗ ನನ್ನ ನೆಕ್ಸ್ಟ್ ಕಲೆಕ್ಷನ್ ತೋರಿಸ್ತೀನಿ ನಿಮ್ಗೆ. ಅಂಡ್ ಇದು ದ ಮೋಸ್ಟ್ ಲವಿಂಗ್ ಸ್ಯಾರಿ ಅಂಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ನಾನು ತಂದಿದ್ದ ದಿನ ಅಂಡ್ ನನ್ನ ಫ್ರೆಂಡಿಗೆ ತೋರಿಸಿದ ದಿನನೇ ಇದು ನನಗೆ ಸೋಲ್ಡ್ ಔಟ್ ಆಗಿದೆ. ಇದ್ರಲ್ಲಿ ಬೇಕು ಅಂತಂದ್ರೆ ನಿಮಗೆ ಖಂಡಿತ ನನಗೆ ವಾಟ್ಸಪ್ ಮಾಡಿ. ಈ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಇದು ಇದನ್ನು ಟ್ರೆಂಡಿಂಗ್ ಅಂತ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಕಾಂಬಿನೇಷನ್ ಮತ್ತೆ ಡಿಸೈನ್ ಪ್ಯಾಟರ್ನ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಇದು ಸ್ಯಾರಿ ಬಂದು ಕಂಪ್ಲೀಟ್ ರೆಡ್ ಬರುತ್ತೆ, ಚೆಕ್ಸ್ ಬರುತ್ತೆ ಅಂಡ್ ಬಾರ್ಡರ್ ಒಂದು ಈ ರೀತಿ ಬರುತ್ತೆ. ಇದರಲ್ಲಿ 2 ಪಿಂಕಿಶ್ ಅವೈಲಬಲ್ ಇದೆ ಕಾಂಬಿನೇಷನ್. ನನಗೆ ಇದು ಬೇಕು ಅಂತಂದ್ರೆ ಪ್ರೀ ಆರ್ಡರ್ ಮಾಡಬೇಕು. ಸೊ ನಾನು ನಿಮ್ಗೆ ತರ್ಸ್ಕೊಡ್ತೀನಿ. ಇದು ಆಲ್ರೆಡಿ ಒಂದು ಸುಮಾರು ಸೇಲ್ ಆಗೋಯ್ತು ನನ್ಗಿದು ಆಫ್ಲೈನ್ ಅಲ್ಲೇನೆ. ಸೊ ನೋಡಿ ಈ ರೀತಿ ಬರುತ್ತೆ. ಉಟ್ಕೊಂಡ್ರೆ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಅಂಡ್ ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಗಿದೆ
ಝೂಮಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಸೊ ಈ ಸ್ಯಾರಿ ತುಂಬಾ ನಾನು ಫೇವ್ರೆಟ್ ಅಂತ ಹೇಳ್ಬೋದು. ಸೊ ನಿಮ್ಗೂ ಬೇಕಾಗಿದ್ದಲ್ಲಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಇವಾಗ ನನ್ನ ನೆಕ್ಸ್ಟ್ ಕಲೆಕ್ಷನ್ ತೋರಿಸ್ತೀನಿ ನಿಮ್ಗೆ. ಇದು ಪ್ಲೈನ್ ಬರುತ್ತೆ, ಡಬಲ್ ಬಾರ್ಡರ್ ಇದೆ, ಬೆಂಟೆಕ್ಸ್ ಬಾರ್ಡರು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂಡ್ ಸ್ಯಾರಿನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಉಟ್ಕೊಂಡ್ರೆ ತುಂಬಾ ಎಲಿಗೆಂಟ್ ಅಂಡ್ ಕ್ಲಾಸಿ ಲುಕ್ ಇರುತ್ತೆ. ಇವಾಗದ ಇವಾಗೆಲ್ಲ ಈ ತರ ಸ್ಯಾರೀಸೇ ಓಡ್ತಾ ಇರೋದು. ನಾನು ಯಾವ್ದು ಟ್ರೆಂಡಿಂಗ್ ಅಲ್ಲಿ ಇದೆ ಅಷ್ಟು ಸ್ಯಾರೀಸ್ ಮಾತ್ರನೇ ನಾನು ಪರ್ಚೇಸ್ ಮಾಡಿರೋವಂಥದ್ದು. ನೀವು ನೋಡ್ತಾ ಇರ್ಬೋದು, ಕಲರ್ ಸೇಮ್ ಕಲರ್ ಬರುತ್ತೆ. ಸೊ ಇದರಲ್ಲಿ 3 ಕಲರ್ಸ್ ಅವೈಲಬಲ್ ಇದೆ. ಇನ್ನು ಕಲರ್ಸ್ ನಿಮ್ಗೆ ಆಪ್ಷನ್ ಬೇಕು ಅಂತಂದ್ರೆ ನನಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಕಲರ್ಸ್ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಇದರಲ್ಲಿ 2 ಸ್ಯಾರಿ ಅವೈಲಬಲ್ ಇದೆ. ಟೋಟಲ್ 3 ಅವೈಲಬಲ್ ಇದೆ ಕಲರ್ಸ್. ಸೊ ನಿಮ್ಗೆ ಯಾವ ಕಲರ್ ಬೇಕು ನನಗೆ ಫಸ್ಟಿಗೆ ಹೇಳಿದ್ರೆ ನಾನು ಅದನ್ನ ನಿಮ್ಗೆ ಕೊಡ್ತೀನಿ. ಇವಾಗ ಏನ್ ಗೊತ್ತಾ, ಇವಾಗ ಇದೆಲ್ಲ ಟ್ರೆಂಡಿಂಗ್ ಅಂತ ತರಿಸ್ತೀವಿ, ಅದೆಲ್ಲ ಆ ಒಂದು ಟೈಮಲ್ಲಿ ಇರುತ್ತೆ ಅಂಡ್ ಬೇಗ ಬೇಗ ನಾವು ತಗೋಬಿಡ್ಬೇಕು, ಆಮೇಲೆ ಅದು ಸ್ಟಾಕ್ ಔಟ್ ಆಗ್ಬಿಡುತ್ತೆ. ಸೊ ನಾನು ತಂದಿರೋ ಆಲ್ಮೋಸ್ಟ್ ಸ್ಯಾರೀಸ್ ಎಲ್ಲಾನು ನನಗೆ ಆಫ್ಲೈನ್ ಅಲ್ಲಿ ತುಂಬಾ ಹೋಗ್ಬಿಟ್ಟಿದೆ. ಎಲ್ಲರೂ ಅಕ್ಕಪಕ್ಕ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅವರೇ ತುಂಬಾ ತಗೊಂಡಿದ್ದಾರೆ. ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದೆಲ್ಲ ನಿಮಗೆ ನಾನು ಪ್ರೈಸ್ ನನ್ನ ವಿಡಿಯೋದಲ್ಲಿ ಹೇಳಿಲ್ಲ, ಬಟ್ ಸ್ಟಾರ್ಟಿಂಗ್ 1000 ಇಂದ ಎಲ್ಲಾನು ಸ್ಟಾರ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಇರುತ್ತೆ ಇದರಲ್ಲಿ. ಸೊ ಯಾರಿಗಾದ್ರೂ ನನ್ನ ಸ್ಯಾರೀಸ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ, ಜಿನಿಯನ್ ಆಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ಖಂಡಿತ ನಾನು ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ನಿಮ್ಗೆ ಗೊತ್ತು, ಕಾಲ್ ಎಲ್ಲ ನಾನು ರಿಸೀವ್ ಮಾಡ್ತಾ ಕುತ್ಕೊಂಡ್ರೆ ತುಂಬಾನೇ ಟೈಮ್ ವೇಸ್ಟ್ ಆಗುತ್ತೆ ಅಂತ. ನಿಜಕ್ಕೂ ಬೇಕು ಅಂದವರು ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸ್ಯಾರಿ 999 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದೆಲ್ಲ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯ್ತಾ ಏನು ಎತ್ತ ಅಂತ ನನಗೂ ಕಮೆಂಟ್ ಮಾಡಿ. ಹಂಗೇನೆ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಯಾರಿ ಮೈಂಡ್ ಅಲ್ಲಿ ಇತ್ತು, ಇಲ್ಲ ಬೇಕು ಅಂತ ಅನ್ಸಿದ್ರೆ ಖಂಡಿತ ಅದನ್ನು ಕೂಡ ನೀವು ನನಗೆ ವಾಟ್ಸ್ಆಪ್ ಅಲ್ಲಿ ತಿಳಿಸ್ಬೋದು, ಕಮೆಂಟ್ ಅಲ್ಲಿ ತಿಳಿಸ್ಬೋದು. ಆ ಸ್ಯಾರಿನ ನಾನು ಖಂಡಿತ ತರ್ಸೋದಿಕ್ ಪ್ರಯತ್ನ ಪಡ್ತೀನಿ. ಓಕೆನಾ? ಇವಾಗ ಇದೆಲ್ಲ ಕಂಪ್ಲೀಟ್ ಸ್ಯಾರಿ ಕಲೆಕ್ಷನ್ ತೋರಿಸಿದೀನಿ. ಮತ್ತೊಂದು ಸ್ಯಾರಿ ಇದೆ, ಲಾಸ್ಟ್ ಕಲೆಕ್ಷನ್, ಅದನ್ನು ತೋರಿಸ್ತೀನಿ. ಅಂಡ್ ಈ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ನನ್ಗೆ ತುಂಬಾ ಒಳ್ಳೆ ಕ್ವಾಲಿಟಿಲಿ ಈ ಒಂದು ಪರ್ಟಿಕ್ಯುಲರ್ ಕಾಂಬಿನೇಷನ್ ಸ್ಯಾರಿ ಸಿಗುತ್ತೆ. ಇದನ್ನ ಫಸ್ಟ್ ಬುಕ್ ಮಾಡ್ಬೇಕು. ಬೇಕು ಅಂತಂದ್ರೆ ಇದು ಕಲರ್ ಅಲ್ಲೂ ಸಿಗುತ್ತೆ ನಮ್ಗೆ ನೋಡಿ, ಬಾರ್ಡರ್ಸ್ ವೇರಿಯೇಷನ್ ಸಿಗುತ್ತೆ. ಬಟ್ ಇದೇ ಪರ್ಟಿಕ್ಯುಲರ್ ಬೇಕು ಅಂತಂದ್ರೆ ಫಸ್ಟಿಗೆ ಬುಕ್ ಮಾಡ್ಕೊಂಡ್ರೆ ಖಂಡಿತ ನಿಮಗ್ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ಯಾರಿ ಕ್ವಾಲಿಟಿ ವೈಸ್ ಅಷ್ಟೇ ಸಿಕ್ಕಾಬಡೆ ಚೆನ್ನಾಗಿದೆ. ಇದು ಬೇಕು ಅಂತಂದ್ರೆ ನನಗೆ ಫಸ್ಟಿಗೆನೆ ನೀವು ವಾಟ್ಸ್ಆಪ್ ಮಾಡಬೇಕು. ಇದೇ ಪರ್ಟಿಕ್ಯುಲರ್ ಬೇಕು ಅಂದ್ರೂ ಹೇಳ್ಬೇಕು. ಅಂಡ್ ಬೇರೆ ಕಲರ್ ಕಾಂಬಿನೇಷನ್ಸ್ ಇದ್ರಲ್ಲಿ ಬೇಕು, ಬಾರ್ಡರ್ ಬೇರೆ ಬೇರೆ ಬೇಕು ಅಂತ ಹೇಳಿದ್ರು ಅಷ್ಟೇನೆ ಮಾಡಿಸಿ ಕೊಡೋ ಅಂಥದ್ದು. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ನನ್ನ ಸ್ಯಾರಿ ಕಲೆಕ್ಷನ್ ಇವತ್ತು ಲಾಂಚ್ ಮಾಡಿದೀನಿ. ಫಸ್ಟಿಗೆನೆ ಒಂದು 5-6 ತರ ಸ್ಯಾರೀಸು. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಸ್ಯಾರಿ ಬೇಕು ಅಂತಂದ್ರೆ ಗೊತ್ತಲ್ಲ, ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನಗೆ ಸದಾ ಇರ್ಲೇಬೇಕು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಇವತ್ತು ತುಂಬಾ ಖುಷಿಯಿಂದ ಸ್ಟಾರ್ಟ್ ಮಾಡಿದೀನಿ. ಅಂಡ್ ಇನ್ನ ಈ ಸ್ಯಾರಿ ಬಗ್ಗೆ ನಾನು ಹೇಳಲೇಬೇಕು, ನಾನ್ ವೇರ್ ಮಾಡಿರೋ ಈ ಒಂದು ಪರ್ಟಿಕ್ಯುಲರ್ ಸ್ಯಾರಿ ಬಗ್ಗೆ ಹೇಳಲೇಬೇಕು. ಇದನ್ನ ನನ್ನ ಹಸ್ಬೆಂಡು ಕೊಡ್ಸಿರೋ ಅಂತದ್ದು. ಆ ಒಂದು ಒಕೇಶನ್ ಕೊಡ್ಸಿದ್ರು. ನನ್ನ ಮಗಳದು ಹೂ ಮುಡಿ ಶಾಸ್ತ್ರ ಮಾಡ್ತಾರೆ ನಮ್ಮ ಗಂಡನ ಮನೆ ದೇವ್ರಿಗೆ. ನನ್ ಮಗ್ಳಿಗೆ ಅವಾಗ 6 ತಿಂಗಳೇನೋ ಆಗಿತ್ತು. ಅವಾಗ ಹೊಸ ಬಟ್ಟೆ ತಗೋಬೇಕು ಅನ್ನೋದು ಒಂದು ವಾಡಿಕೆ ಇದೆ. ಯಾಕೆ ಅಂತಂದ್ರೆ ನಮ್ಮ ಮನೆ ದೇವ್ರು ಮಾಡೋದು ತುಂಬಾ ವರ್ಷಗಳು, ಇವಾಗ್ಲೇ ಮಾಡ್ತಾರೆ, 1 ವರ್ಷಕ್ಕೆ ಮಾಡ್ತಾರೆ, 5 ವರ್ಷಕ್ಕೆ ಮಾಡ್ತಾರೆ, 10 ವರ್ಷಕ್ಕೆ ಅಂತ ಹೇಳಕ್ ಆಗಲ್ಲ. ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಮಗಳು ಅದೃಷ್ಟಕ್ಕೆ 6 ತಿಂಗಳಿಗೆ ಹೂ ಮುಡಿ ಶಾಸ್ತ್ರ ಅಂತಂದ್ರೆ 3 ಕೂದ್ಲು ಸೋದ್ರು ಮಾವ ಇದ್ ಮಾಡೋ ಅಂತದ್ದು. ಅವಾಗ ನನ್ನ ಗಂಡ ಕೊಡ್ಸಿರೋಂತಹ ಸ್ಯಾರಿ ಅವತ್ತು ನಾನು ವೇರ್ ಮಾಡಿದಿಕ್ಕೆ ಇವತ್ತು ತುಂಬಾ ಆಸೆಯಿಂದ ಅವ್ರು ಹುಟ್ಟಿದ ಹಬ್ಬದ ದಿವಸ ಇವತ್ತು ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರ ಒಂದು ನೆನಪಲ್ಲೇನೆ ಸ್ಟಾರ್ಟ್ ಮಾಡಿರೋ ಅಂತದ್ದು. ಸೊ ನೀವು ನೋಡ್ತಾ ಇರ್ಬೋದು, ಇದು ಅಷ್ಟೇ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ಇದು ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸಿದ್ದೆ ನಾನು. ಇದು ಅಷ್ಟೇನೆ ತುಂಬಾ ಆಸೆ ಪಟ್ಟು
ಅವ್ರು ಕೊಡ್ಸಿದಂತಹ ಸ್ಯಾರಿ. ಇದು ಕಂಪ್ಲೀಟ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿದ್ದು. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ, ಇದೇ ತಗೋ ಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಅಂಡ್ ನೀವು ಕೂಡ ಹೇಳ್ತೀರಾ ನಾನ್ ಸ್ಯಾರಿ ಉಟ್ಕೊಂಡಿಲ್ಲ ಅಂತಂದ್ರೆ ನೀವು ಸ್ಯಾರಿ ಉಟ್ಕೊಳ್ಳಿ, ನೀವು ಸ್ಯಾರಿ ಉಟ್ಕೊಂಡು ಸ್ಯಾರಿ ತೋರ್ಸ್ಬೋದಾಗಿತ್ತಲ್ವಾ ಅಂತ ಹೇಳ್ತೀರಾ. ಆ ಒಂದು ಉದ್ದೇಶಕ್ಕೆ ಇವತ್ತು ನಾನು ನಿಮ್ ಮುಂದೆ ಸ್ಯಾರಿ ಉಟ್ಟು ಇದೆಲ್ಲ ನಾನು ಇವತ್ತು ಲಾಂಚ್ ಮಾಡಿದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು. ನನ್ನ ಮುಂದಿನ ವಿಡಿಯೋ ಹೊಸ ಹೊಸ ಸ್ಯಾರೀಸ್ ಏನೇ ಇದ್ರೂನು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ದಿಯಾಂಶ್ ವಸ್ತ್ರಾಸ್ ಅಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಡೈಲಿ ಅಪ್ಡೇಟ್ಸ್ ನಿಮ್ಗೂ ಕೂಡ ಸಿಗುತ್ತೆ. ಇವಾಗ ನಾನು ತೋರ್ಸಿರೋಂತ ಸ್ಯಾರಿಲಿ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಬೇಕು ಅಂತಂದ್ರೆ ವಾಟ್ಸ್ಆಪ್ ಮಾಡ್ಬೋದು, ಅಂಡ್ ಕಲರ್ಸ್ ಬೇಕು ಅಂತಂದ್ರೆ ಅದಕ್ಕೂ ಕೂಡ ವಾಟ್ಸ್ಆಪ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದು ಎಲ್ಲಾನು ಇನ್ಕ್ಲೂಡ್ ಶಿಪ್ಪಿಂಗ್ ಮಾಡಿರ್ತೀನಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ನಿಮ್ಗೂ ಗೊತ್ತು ಏನಕ್ಕೆ ಅಂತ ಅನ್ಬಿಟ್ಟು. ಎಲ್ಲಾನು ಆನ್ಲೈನ್ ಪೇಮೆಂಟ್ ಇರುತ್ತೆ. ಸೊ ಖಂಡಿತ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡಿ. ದಯವಿಟ್ಟು ನನಗೆ ಸುಮ್ನೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಆ ರೀತಿ ಮಾಡಬೇಡಿ. ನನ್ಗೂ ಕೂಡ ತುಂಬಾನೇ ಬ್ಯುಸಿ ಇರ್ತೀನಿ, ನಿಮ್ಗೂ ಗೊತ್ತು ಮಕ್ಕಳಿದೆ, ಅದ್ರ ನಡುವೆ ನಾನು ಇದೆಲ್ಲ ಮಾಡ್ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.